ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೇಮಕಕ್ಕೆ ಮುಹೂರ್ತ ಫಿಕ್ಸ್. ಸಂಕ್ರಾಂತಿ ಬಳಿಕ ಕೇಸರಿ ಪಡೆಗೆ ಹೊಸ ಸಾರಥಿ. ಧನುರ್ಮಾಸದ ನಂತರ ನೂತನ ಅಧ್ಯಕ್ಷರ ಆಯ್ಕೆ. ಜನವರಿ 14ರಿಂದ 4 ದಿನಗಳ ಕಾಲ ನಡೆಯಲಿದೆಯಾ ಆಯ್ಕೆ ಪ್ರಕ್ರಿಯೆ. ಹಾಲಿ ಕಾರ್ಯಾಧ್ಯಕ್ಷ ನಿತಿನ್ ನಬೀನ್ ಹೆಗಲಿಗೆ ಅಧ್ಯಕ್ಷಗಿರಿಯ ಹೊಣೆ. ಅಷ್ಟರೊಳಗೆ ಬಾಕಿ ಇರುವಂತಹ ರಾಜ್ಯಗಳ ರಾಜ್ಯಾಧ್ಯಕ್ಷ ಘೋಷಣೆ. ಕ್ರಿಸ್ಮಸ್ ಒಳಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಘೋಷಣೆ ಸಾಧ್ಯತೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೆ ಕೊನೆಗೂ ಒಂದು ಮುಹೂರ್ತ ಫಿಕ್ಸ್ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವು ಸಿಗ್ತಾ ಇರೋದು. ಸಂಕ್ರಾಂತಿಯ ಬಳಿಕ ಕೇಸರಿ ಪಡೆಗೆ ಹೊಸ ಸಾರಥಿಯ ನೇಮಕ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಧನುರ್ಮಾಸದ ನಂತರ ನೂತನ ಅಧ್ಯಕ್ಷರ ಆಯ್ಕೆ ಅಂತ ಅಂದರೆ ಧನುರ್ಮಾಸದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲ್ಲ ಅಂತ ಹಿಂದೂ ಸಂಪ್ರದಾಯದಲ್ಲಿ ನಂಬ್ತಾರೆ. ಸೊ ಈ ಕಾರಣಕ್ಕಾಗಿ ಧನುರ್ಮಾಸ ಮುಗಿದ ನಂತರ ಆಯ್ಕೆ ಅಂತ ಹೇಳ್ತಾ ಇದ್ದಾರೆ. ಜನವರಿ 14ರಿಂದ 4 ದಿನಗಳ ಕಾಲ ಆಯ್ಕೆ ಪ್ರಕ್ರಿಯೆ ನಡೆಯಬಹುದಾದ ಸಾಧ್ಯತೆ ಇದೆ ಅಂತ. ಜನವರಿ 14ಕ್ಕೆ ಧನುರ್ಮಾಸ ಮುಗಿಯುತ್ತೆ, ಸಂಕ್ರಾಂತಿ. ಸೊ ಸಂಕ್ರಾಂತಿಯ ದಿನದಿಂದ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಲಾಗುತ್ತೆ ಅಂತ. ಹಾಲಿ ಕಾರ್ಯಾಧ್ಯಕ್ಷ ನಿತಿನ್ ನಬೀನ್ ಹೆಗಲಿಗೆ ಅಧ್ಯಕ್ಷಗಿರಿಯ ಹೊಣೆಯನ್ನು ವಹಿಸ್ತಾರ. ಅಷ್ಟರ ಒಳಗೆ ಬಾಕಿ ಇರೋ ರಾಜ್ಯಗಳ ರಾಜ್ಯಾಧ್ಯಕ್ಷರನ್ನ ಘೋಷಣೆ ಮಾಡ್ತಾರ. ಕ್ರಿಸ್ಮಸ್ ಒಳಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಘೋಷಣೆ ಆಗಬಹುದಾದ ಸಾಧ್ಯತೆಯೂ ಇದೆ ಅಂತ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಕೆಲವು ರಾಜ್ಯಗಳಲ್ಲಿ ನಮ್ಮದು ಸೇರಿಸಿ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಹಾಗೆ ಉಳಿದಿದೆ. ಬೇಡಿಕೆನೂ ಇದೆ. ಅಧ್ಯಕ್ಷರನ್ನು ಬದಲು ಮಾಡಿ, ಅಧ್ಯಕ್ಷರ ಹೆಸರನ್ನು ಅನೌನ್ಸ್ ಮಾಡಿ, ಇವರೇ ಮುಂದುವರೆದಿದ್ರೆ ಇವರೇ ಮುಂದುವರಿತಾರೆ ಅಂತನಾದರೂ ಹೇಳಿ, ಇಲ್ಲ ಬದಲಾಗ್ತಾರೆ ಅಂತಂದರೆ ಬದಲಾಗ್ತಾರೆ ಅಂತನಾದರೂ ಹೇಳಿ ಅಂತ. ಅಂದರೆ ಯಾವುದಕ್ಕೂ ರೆಡಿ ಇಲ್ಲ, ಯಾವುದಕ್ಕೂ ತಯಾರಿರಲಿಲ್ಲ. ಸೊ ಬಟ್ ಈಗ ಸಿಗ್ತಾ ಇರುವಂಥ ಮಾಹಿತಿ ಕ್ರಿಸ್ಮಸ್ ಒಳಗಡೆನೆ ರಾಜ್ಯಾಧ್ಯಕ್ಷರ ಘೋಷಣೆ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದು. ಸೊ ಆ ಕಾರಣಕ್ಕಾಗಿ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಹೈಕಮಾಂಡ್ ನಾಯಕರ ನಿರ್ಧಾರ ನಿಲುವು ಏನು ಅಂತ. ಇನ್ನೊಂದು ಕಡೆಯಲ್ಲಿ ನೂತನ ರಾಷ್ಟ್ರಾಧ್ಯಕ್ಷರ ಆಯ್ಕೆ ವಿಚಾರ, ಅದು ಧನುರ್ಮಾಸ ಮುಗಿದ ನಂತರ ಆಯ್ಕೆ ಮಾಡಬಹುದು, ಹೆಸರನ್ನು ಅನೌನ್ಸ್ ಮಾಡಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿಯಲ್ಲಿ ಸದ್ಯಕ್ಕೆ ಈ ಒಂದೂವರೆ ತಿಂಗಳಲ್ಲಿ ಒಂದಷ್ಟು ಬೆಳವಣಿಗೆಗಳು, ಬದಲಾವಣೆ ಆಗಬಹುದಾದ ಸಾಧ್ಯತೆಗಳನ್ನು ನಿರೀಕ್ಷಿಸಲಾಗ್ತಾ ಇದೆ. ಧನುರ್ಮಾಸದ ನಂತರ ನೂತನ ಅಧ್ಯಕ್ಷರ ಆಯ್ಕೆ ಅಂತ ಹೇಳ್ತಿದ್ದಾರೆ.